ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಗಂಗಾ ನದಿ, ಹಾಗೆ ಗಂಗಾ ಘಾಟು, ಹಾಗೆ ಕಾಶಿಯ ಪ್ರಸಿದ್ಧ ವಿಶ್ವನಾಥ ಗಲ್ಲಿ, ಹಾಗೆ ಕಾಶಿಯ ಪುರಾತನ ನಗರವನ್ನು ನಾನು ನಿಮಗೆ ತೋರಿಸಿದ್ದೆ. ಅದರ ಮುಂದುವರೆದ ಭಾಗವಾಗಿ ನಾನು ನಿಮಗೆ ಅನೇಕ ಸ್ಥಳಗಳನ್ನು ಈ ವಿಡಿಯೋದಲ್ಲಿ ತೋರಿಸಲಿದ್ದೇನೆ. ಈ ವಿಡಿಯೋವನ್ನು ನೋಡಿ ಹಾಗೆ ಆನಂದಿಸಿ ಕಾಶಿಯ ವಿಶ್ವನಾಥನ ಕೃಪೆಗೆ ಪಾತ್ರರಾಗಿರಿ. ಓಂ ನಮಃ ಶಿವಾಯ. ಫ್ರೆಂಡ್ಸ್, ನಾನೀಗ ಕಾಶಿಯ ವಿಶ್ವನಾಥ ಟೆಂಪಲ್ ಅಷ್ಟೇ ಪ್ರಸಿದ್ಧವಾದ ಶ್ರೀ ಮಾತಾ ದುರ್ಗಾ ಟೆಂಪಲ್ಗೆ ಬಂದಿದ್ದೀನಿ. ಬನ್ನಿ, ನಿಮ್ಮನ್ನು ಅದರೊಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದುರ್ಗಾ ಮಾತೆಯ ಆಶೀರ್ವಾದ ಪಡ್ಕೊಂಡು ಬರೋಣ. ನೋಡಿ, ಇದೇ ದುರ್ಗಾ ಮಾತಾ ಮಂದಿರ. ಒಳಗಡೆ ಕ್ಯಾಮ್ರಾ, ಮೊಬೈಲ್ ಅಲೋ ಇರಲಿಲ್ಲ. ಹಾಗಾಗಿ ನಿಮಗೆ ಹೊರಗಿಂದನೇ ದುರ್ಗಾ ಮಾತೆಯ ಟೆಂಪಲ್ನ ತೋರಿಸ್ತಾ ಇದ್ದೀನಿ. ನೋಡಿ, ಹೊರಗಡೆಯಿಂದ ಈ ಥರ ಕಾಣ್ತಾ ಇದೆ ದುರ್ಗಾ ಮಾತೆ ಟೆಂಪಲ್ಲು. ಫುಲ್ಲು ರೆಡ್ ಕಲರ್ ಪೇಂಟ್ ಮಾಡಿಬಿಟ್ಟಿದ್ದಾರೆ. ನೋಡೋಕ್ಕೆ ಏನೋ ಒಂಥರ ಆನಂದ ಆಗುತ್ತೆ ಅದನ್ನು. ಹಂಸಗಳಿದೆ ನೋಡಿ ಗುರು, ಎಷ್ಟು ಚೆನ್ನಾಗಿದೆ ನೋಡಿ. ವೈಟ್ ಕಲರ್ ಹಂಸಗಳು 5 ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಕಲ್ಯಾಣಿ ಒಳಗೆ. ಇಲ್ಲೂ ಇದಾವೆ ನೋಡಿ. ಇವು ಕಲರ್ ಇದಾವೆ. ಇಲ್ಲಿ ಕಪ್ಪು ಕಲರು, ಬ್ರೌನ್ ಕಲರು, ಹಸಿರು ಕಲರ್ ಕುತ್ತಿಗೆ. ಈಗ ಕುಂಡದೊಳಗೆ ಇಳಿಯೋಕ್ಕೆ ಅನುಮತಿ ಇಲ್ಲ, ಬೀಗ ಹಾಕಿದ್ದಾರೆ ಎಲ್ಲ ಮೇನ್ ಗೇಟ್ಗಳನ್ನೆಲ್ಲ ಕುಂಡದವು. ಬಿರ್ಲಾ ಟೆಂಪಲ್ ಹತ್ರ ಬಂದಿದ್ದೀನಿ. ಬಿರ್ಲಾ ಟೆಂಪಲ್ ಇರೋದೆಲ್ಲಿ ಅಂದರೆ ಕಾಶಿ ಹಿಂದೂ ಯೂನಿವರ್ಸಿಟಿಯಲ್ಲಿ ಇದೆ ಇದು ಬಿರ್ಲಾ ಟೆಂಪಲು. ಕಾಶಿ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಬಿರ್ಲಾ ಟೆಂಪಲ್ ಇದೆ. ಆ ಜಾಗದಲ್ಲಿ ನಾನು ಈಗ ಹೋಗ್ತಾ ಇದ್ದೀನಿ ವಾಕ್ ಮಾಡಿಕೊಂಡು. ನೋಡಿ, ಇದೆಲ್ಲ ಅಷ್ಟೇ ಕಾಶಿ ಹಿಂದೂ ವಿಶ್ವವಿದ್ಯಾಲಯ. ಎಷ್ಟು ದೊಡ್ಡದಾಗಿದೆ ಗುರು ಇದು. ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟ್ರು ಕ್ಯಾಂಪಸಲ್ಲೇ ಕರ್ಕೊಂಬಂದ ನಮ್ಮ ಆಟೋ ಡ್ರೈವರು ನಮ್ಮ ಈ ಜಾಗಕ್ಕೆ. ಟೆಂಪಲ್ವರೆಗೂ ಆಟೋ ಹೋಗಲ್ವಂತೆ. ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ದೂರ ನಿಲ್ಲಿಸು ಅದೇ ಹೋದ ನಮ್ಮನ್ನು. ನಾವೀಗ ಹೋಗ್ಬೇಕು, ವಾಪಸ್ ಹೋಗ್ಬೇಕಂದ್ರೆ ಬೇರೆ ಆಟೋ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಈ ದೇವಸ್ಥಾನ ಬನಾರಸ್ ಹಿಂದೂ ಕ್ಯಾಂಪಸಲ್ಲಿರೋದ್ರಿಂದ, ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಇರೋದ್ರಿಂದ ಇಲ್ಲಿ ಈ ಕಫೆ ರೆಸ್ಟೋರೆಂಟ್ಗಳಂತೂ ಬರೀ ಕಾಲೇಜ್ ಹುಡುಗರೇ ತುಂಬಿದ್ದಾರೆ. ನೋಡಿ, ಇದೇ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗೋ ಜಾಗ ಇದು. ಬಿರ್ಲಾ ಟೆಂಪಲಿಂದ ಈಗ ಗಂಗಾ ಘಾಟ್ ಹತ್ರ ಬಂದಿದ್ದೀನಿ. ಗಂಗಾ ಘಾಟಿಂದ ದಶಾಶ್ವಮೇಧ ಘಾಟ್ ಹತ್ರ ಗಂಗಾರತಿ ನೋಡೋದಕ್ಕೆ ಬೋಟ್ ರೆಂಟ್ ಮಾಡ್ಕೊಂಡು ಹೋಗೋಕ್ಕೆ ಈ ಗಲ್ಲೀಲಿ ಹೋಗ್ತಾ ಇದ್ದೀನಿ. ಹಾಗೆ ಅದನ್ನು ನಿಮಗೂ ತೋರಿಸ್ತೀನಿ, ಬನ್ನಿ. ನೋಡಿ, ಯಾವುದೋ ಹಳೆ ಬಿಲ್ಡಿಂಗ್ ಇದು, ಹೆಂಗೆ ನೋಡಿ ಬಿಲ್ಡಿಂಗ್. ಬರೀ ಇಂಥ ಗಲ್ಲಿಗಳು ಇಲ್ಲಲ್ಲ.
ಚೆನ್ನಾಗೈತೆ ಇಲ್ಲೆಲ್ಲ ಗಲ್ಲಿಗಳು ಓಡಾಡೋಕ್ಕೆ ಡಿಫ್ರೆಂಟ್ ಫೀಲಿಂಗ್, ಹೊಸ ಹೊಸ ಅನುಭವ. ನಾವೀಗ ಗಂಗಾ ಘಾಟಲ್ಲಿದ್ದೀವಿ. ಪಕ್ಕದಲ್ಲೇ ಶ್ರೀ ಕೇದಾರೇಶ್ವರ ಮಂದಿರ ಇದೆ ನೋಡಿ, ಇದೆ ಕೇದಾರೇಶ್ವರ ಮಂದಿರ. ಕೇದಾರೇಶ್ವರ ಮಂದಿರದಲ್ಲಿ ಪೂಜೆ ನಡೀತಾ ಇದೆ. ಆದರೆ ನಾವು ಕೇದಾರೇಶ್ವರ ಮಂದಿರಕ್ಕೆ ಇಲ್ಲಿಗೆಲ್ಲ ಬಂದಿರೋದು. ನಾವು ಬಂದಿರೋದು ದೇವಸ್ಥಾನಕ್ಕಲ್ಲ, ನಾವು ಬಂದಿರೋದು ಗಂಗಾರತಿ ನೋಡಲಿಕ್ಕೆ. ನೋಡಿ ಇದೇ ಗಂಗಾರತಿಯ ಜಾಗ. ಬೋಟಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ನೋಡಿ ಇಲ್ಲೆಲ್ಲ ಜನ ಗಂಗಾರತಿಗೋಸ್ಕರನೇ ಬಂದಿರೋ ಜನ ಇಲ್ಲೆಲ್ಲ ಇರೋದು. ಗಂಗಾರತಿ ನೋಡಲಿಕ್ಕೆ ಬೋಟ್ ರೆಂಟ್ ಮಾಡೋಕ್ಕೋಸ್ಕರನೇ ಇಷ್ಟು ಜನ ಬಂದಿರೋದು ಇಲ್ಲೆಲ್ಲ ಇವತ್ತು. ಅಂದರೆ ಡೈಲಿ ಇರುತ್ತೆ, ಡೈಲಿ ಬರ್ತಾ ಇರ್ತಾರೆ ಇಷ್ಟು ಜನ. ಇಲ್ಲಂತೂ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ. ಬೋಟ್ಗೆ 500-400 ಹೇಳ್ತಾರೆ. ಅದಕ್ಕೆ ಚೌಕಾಸಿ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಕುದುರುತ್ತೆ ಡೀಲು, ನೋಡೋಣ. कौन सा बोट हो? ये टॉप वाला? ये सर और मैटर हाँ डबल डेकर ये आपका है ना? ये वाला नहीं, वो बैठे ना। हाँ सादा कलर वाला तो जगह भी नहीं है उधर. जगह बहुत है सर, 2 ही लोग हैं ना. हाँ 200 बस बराबर है 200. हाँ 200 भी काफ़ी महंगा होता है. सुबह में 100 देखकर 40 घाट घूम लिया सुबह हम दोनों. सुबह 80 घाट से उधर क्या 10 घाट तक ये 100 रुपये दे दिया शेयरिंग में. आती है ना. हाँ इसलिए मैं डबल दे रहा को आपको 8 o'clock तक बोट में लेना है, इसलिए मैंने डबल देता हूँ अभी. ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ರೇಟ್ ಹೇಳ್ತಿದ್ರು. ಒಬ್ಬರು 500-1000 ಹಾಕಲ್ಲ ಹೇಳ್ತಿದ್ರು. ಕೊನೆಗೆ 200 ರೂಪಾಯಿಗೆ ಡಿಲ್ ಕುದುರಿಸಿದೆ ಒಬ್ಬೊಬ್ಬರಿಗೆ. ಈಗ 200 ರೂಪಾಯಿಗೆ ಡಿಲ್ ಕುದುರಿಸಿ ಶೇರಿಂಗ್ ಬೋಟಲ್ಲಿ ಗಂಗಾರತಿ ನೋಡಲಿಕ್ಕೆ ಹೊಡ್ತಾ ಇದ್ದೀವಿ. ಹೋಗೋಣ ನೋಡೋಣ. ನೋಡಿ ಬೆಳಗ್ಗೆ ಬಂದಿದ್ದಲ್ಲ ನಾನು, ಅದೇ ಘಾಟ್ ಇದು ಲಾಲಿ ಘಾಟು. ಅಲ್ಲಿಂದನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಈಗಲೂ ನೋಡಿರಿ ಕೇದಾರ್ ಘಾಟು ಡಬಲ್ ಡೆಕ್ಕರ್ನವ್ರಿಗಂತೂ ಚೆನ್ನಾಗಿ ಬೋಳ್ಸಿರ್ತಾರೆ ಬೋಟ್ನವರು. ಚೌಕಾಸಿ ಮಾಡ್ಬೇಕು ಇಲ್ಲಿ, ಇಲ್ಲಾಂದ್ರೆ ನಡೆಯಲ್ಲ. ಹಾಂ ಬಾಬಾ ಹಣ್ಬಟ್ಟಿಗೆ ಕರ್ಕೊಂಡವ್ರೆ ಕುಸ್ಕೊಂತ ಇದ್ದೀವಿ. ಇವಾಗ ಒಂದು ಸೀಲ್ ಹಾಕ್ತಾರೆ त्रिशूल का है ना? त्रिशूल का हाँ त्रिशूल भी है, महादेव की है. हाँ महादेव डालो डालो हाँ ऐसा डालो त्रिशूल. जैकेट यूज कर बस, लाइफ जैकेट. ओम नमः शिवाय. ಓಂ ನಮಃ ಶಿವಾಯ. ಇವತ್ತೊಂದು 2 ಸತಿ ಘಾಟು ವೀಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವಿಬ್ಬರು. ಬೆಳಿಗ್ಗೆ ಒಂದು ಸತಿ, ಇವಾಗ ಒಂದು ಸತಿ. ಬೆಳಿಗ್ಗೆ ಒಂಥರ ಚೆನ್ನಾಗಿತ್ತು, ಇವಾಗ ಒಂಥರ ಡಿಫ್ರೆಂಟ್ ವೈಬ್ಸ್ ಇದೆ. ಗಂಗಾರತಿ ಹೋಗೋದು ಇನ್ನೂ ಚೆನ್ನಾಗೇ ಇರುತ್ತೆ. ಗಂಗಾರತಿ ವೈಬ್ಸ್. ಬೋಟ್ ಸ್ಟಾರ್ಟ್ ಆಗಿದೆ. ಬೋಟ್ ಸ್ಟಾರ್ಟ್ ಆಗಿ ದಶಾಶ್ವಮೇಧ ಘಾಟ್ ಹತ್ರ ಹೋಗ್ತಾ ಇದೆ. ಎಲ್ಲ ಅಂಕಲ್ಗಳೆಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಘಾಟ್ದು. ನೋಡಿ ಇದೇ ದಶಾಶ್ವಮೇಧ ಘಾಟು. ದಶಾಶ್ವಮೇಧ ಘಾಟಲ್ಲಿ ಗಂಗಾರತಿ ಮಾಡಲಿಕ್ಕೆ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ.
ಪೂಜಾರು ಪುರೋಹಿತರು ಎಲ್ಲ ಪೂಜೆ ಸಾಮಾನುಗಳೆಲ್ಲ ಜೋಡಿಸ್ಕೊಂಡು ಕುತ್ಕೊಂಡಿದ್ದಾರೆ. ಜನಗಳೆಲ್ಲ ಅದನ್ನು ನೋಡೋಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಿಂತ್ಕೊಂಡು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಗಂಗಾರತಿ ನೋಡಲಿಕ್ಕೆ. ನೋಡಿ ಇದೇ ಕಾಶಿ ವಿಶ್ವನಾಥ ಟೆಂಪಲ್ಲು. ಕಾಶಿ ವಿಶ್ವನಾಥ ಟೆಂಪಲ್ಲು ನದಿ ಸೈಡಿಂದ ಈ ಥರ ಕಾಣ್ತಾ ಇದೆ. ನೋಡಿ ನಮ್ಮ ಮುಂದೆ ಏನು ಕಾಣ್ತಾ ಇದೆಯೋ ಈ ಜಾಗ, ಇದೆಲ್ಲ ಮುಂಚೆ ಇರಲಿಲ್ವಂತೆ. ಮುಂಚೆ ಎಲ್ಲ ಹಳೆ ಮನೆಗಳಿದ್ವಂತೆ ಇಲ್ಲಿ. ಇದನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕೆಡಿಸಿ ಇಲ್ಲಿ ಹೊಸ್ದಾಗೆ ಕಾಶಿ ವಿಶ್ವನಾಥ ಕಾರಿಡಾರ್ ಅಂತ ಮಾಡಿದ್ರಲ್ಲ, ಆವಾಗ ಈ ಥರ ಆಗಿದೆ ಈ ಜಾಗ. ನೋಡಿ ಅದೇ ಇದು ಕಾಶಿ ವಿಶ್ವನಾಥ ಕಾರಿಡಾರ್. ನೋಡಿ ಅದ್ರ ಪಕ್ಕನೇ ಇದೆ ಮಣಿಕರ್ಣಿಕಾ ಘಾಟು. ಮಣಿಕರ್ಣಿಕಾ ಘಾಟಲ್ಲಿ ಹೆಣಗಳನ್ನೆಲ್ಲ ಸುಡ್ತಾ ಇದ್ದಾರೆ ನೋಡಿ ಇಲ್ಲೇ ಪಕ್ಕದಲ್ಲಿ. ಇಲ್ಲಿಂದ ನಮ್ಮ ಬೋಟು ಡ್ಯೂ ಟರ್ನ್ ತಗೊಂಡು ಮತ್ತೆ ದಶಾಶ್ವಮೇಧ ಘಾಟ್ ಕಡೆ ಸಾಗ್ತಾ ಇದೆ. ನೋಡಿ ಎಷ್ಟು ಝೂಮ್ ಹಾಕಕ್ಕೆ ಸಾಧ್ಯನೋ ಅಷ್ಟು ಝೂಮ್ ಹಾಕಿ ತೋರಿಸ್ತಾ ಇದ್ವಿ. ವಿಶ್ವನಾಥ ಟೆಂಪಲ್ ಕಾಣುತ್ತೇನೋ ಅಂತ. ನೋಡಿ ಅದ್ರ ಪಕ್ಕನೇ ಜ್ಞಾನವಾಪಿ ಮಸೀದಿನೂ ಕಾಣುತ್ತೆ ನಮಗೆ ಇಲ್ಲೇನೆ. ದಶಾಶ್ವಮೇಧ ಘಾಟ್ ಹತ್ರ ಬಂದಿದ್ದೀವಿ. ನೋಡಿ ದಶಾಶ್ವಮೇಧ ಘಾಟಲ್ಲಿ ಆಗಲೇ ಗಂಗಾರತಿ ಶುರು ಆಗಿದೆ. ಪುರೋಹಿತರು ಎಲ್ಲ ಚಪ್ಪಳೆ ತೊಡ್ಕೊಂಡು ಗಂಗಾರತಿ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ನೋಡಿ ಇವರೇ ಗಂಗಾರತಿ ಮಾಡೋ ಪುರೋಹಿತರು ಇವರೆಲ್ಲ. ಶಂಖನಾದ ಮೊಳಗುತ್ತಿದೆ. ಶಂಖನಾದ ಮೊಳಗಿಸುವ ಮೂಲಕ ಗಂಗಾರತಿಗೆ ಚಾಲನೆ ನೀಡ್ತಾ ಇದ್ದಾರೆ ಇಲ್ಲಿನ ಪುರೋಹಿತರು. ಇನ್ನೇನು ಗಂಗಾರತಿ ಮುಗಿಯಲಿದೆ.
ಹಾಗೆ ಬೋಟ್ನವರೆಲ್ಲ ರಿವರ್ಸ್ ತೊಗೊಳ್ತಾ ಇದ್ದಾರೆ ಅವರ ಡೆಸ್ಟಿನೇಷನ್ಗೆ ಹೋಗಲಿಕ್ಕೆ. ನೋಡಿ, ನಾವು ಕೂಡ ಗಂಗಾರತಿಯ ಈ ಪವಿತ್ರ ಕ್ಷಣವನ್ನು ಕಣ್ತುಂಬಿಕೊಂಡು ನಾವು ಬಂದಂತಹ ಸ್ಥಳಕ್ಕೆ ವಾಪಸ್ಸು ಹಿಂದಿರುಗುತ್ತಿದ್ದೇವೆ. ನೋಡಿ, ಈ ಥರ ಕಾಣ್ತಾ ಇದೆ ಗಂಗಾರತಿ ಮುಗಿದ ನಂತರ ಈ ಜಾಗ. ವಿಡಿಯೋ ಇಷ್ಟ ಆಗಿದರೆ ಎಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಿಮ್ಮ ಸಪೋರ್ಟ್ನ ನನ್ನ ಮೇಲೆ ಇಡಿ ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರಮ್ ವಾರಣಾಸಿ.